ಸೊ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ಹಿರಿಯ ವಕೀಲರಾದಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀವು ಕೂಡ ಈ ಕೇಸ್ನ ತುಂಬ ಹತ್ತಿರದಿಂದ ಸ್ಟಡಿ ಮಾಡಿದ್ದೀರಿ. ಸೊ ಈ ಕೇಸ್ನ ಮುಂದಿನ ಡೆವಲಪ್ಮೆಂಟ್ಗಳ ಬಗ್ಗೆ ನೀವೇನಾದರೂ ಬೆಳಕು ಚೆಲ್ಲ ಹಾಗಿದ್ರೆ ಸರ್? ಖಂಡಿತ. ನೋಡಿ, ಇದೊಂದು ಚಾರಿತ್ರಿಕವಾದಂತಹ ತೀರ್ಪು. ಬಹಳಷ್ಟು ಸುದೀರ್ಘವಾಗಿ ಸುಮಾರು ಒಂದು 10 ವರ್ಷದ ಮುಂಚೆ ನಡೆದಂತ ಇದು ಇನ್ಸಿಡೆಂಟು 2016 ಆಗುತ್ತೆ. 2026 ಇದು ತೀರ್ಪು ಬರುತ್ತೆ. ಸುದೀರ್ಘವಾಗಿ ಸಿಬಿಐನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. 10,000 ಪುಟಗಳ ಚಾರ್ಜ್ ಶೀಟ್ ಆಗುತ್ತೆ. ಅನೇಕ ವಿಟ್ನೆಸ್ಗಳಿಗೆ ಬೆದರಿಕೆ ಹಾಕ್ತಾರೆ. ಕೋರ್ಟ್ಗೆ ಬರಕ್ ಮುಂಚೆನವ್ರಿಗೆ ಪ್ರಾಣ ಬೆದರಿಕೆ ಹಾಕ್ತಾರೆ. ಅನೇಕ ವಿಟ್ನೆಸ್ಗಳು ಹಾಸ್ಟೈಲ್ ಹಾಕ್ತಾರೆ ಮತ್ತು ಅದರಿಂದ ವಿನಯ್ ಕುಲಕರ್ಣಿ ಅವರ ಬೇಲ್ ಕ್ಯಾನ್ಸಲ್ ಆಗ್ತದೆ. ಇವೆಲ್ಲ ಅಡೆತಡೆಗಳನ್ನು ಮೀರಿ ಆ ಮಾಫಿ ಸಾಕ್ಷಿಯಾದಂತ ಬಸವರಾಜ ಮುತ್ತಗಿ ಅವ್ರಿಗೂ ಪ್ರಾಣ ಬೆದರಿಕೆ ಬರ್ತದೆ. ಅವ್ರಿಗೆ CRPF, ನಮ್ಮ ಲೋಕಲ್ ಪೊಲೀಸ್ ಅವ್ರು ನಮ್ದಿರ CRPF ಪ್ರೊಟೆಕ್ಷನ್ ಅನ್ನು ಕೊಡಬೇಕು. ಆ ಮಟ್ಟಕ್ಕೆ ಬಂದ್ಬಿಟ್ಟು CRPF ಅವ್ರು ಬಂದು ಮನೆ ಕಾಯಕ್ಕೆ ಶುರು ಮಾಡ್ತಾರೆ. ಇವೆಲ್ಲದರ ನಡುವೆನೂ ಕೂಡ ಕೊನೆಯದಾಗಿ ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಯಾರು ನೊಂದಿದರೋ, ಯಾರು ಪರಿವಾರದಲ್ಲಿ ಅವ್ರು ಕೊಲೆ ಆಗಿದಾರೋ ಅವರ ಮನೆಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ತು ಅಂತ ನಾವು ಇದನ್ನ ಭಾವಿಸ್ಬೋದು. ಎಷ್ಟೇ ಪ್ರಭಾವಿಯಾಗಿದ್ರು, ಎಷ್ಟೇ ಶ್ರೀಮಂತರಾಗಿದ್ರು, ಯಾವುದೇ ಅಧಿಕಾರ ಇದ್ರು ಕೂಡ ಕೊನೆ ಒಂದಿನ ದಿವಸ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದನ್ನ ಇವತ್ತಿನ ದಿವಸ ಈ ತೀರ್ಪು ನಮ್ಗೆಲ್ಲರಿಗೂ ಸಾಬೀತುಪಡಿಸಿದೆ. ಹಾಗಾಗಿ ಅತ್ಯಂತ ದೊಡ್ಡ ಚಾರಿತ್ರಿಕವಾದಂತಹ ಗೆಲುವು ಯಾರಿಗೆ, ಈ ವಿಕ್ಟಿಮ್ ಇದ್ದವ್ರಿಗೆ ಮತ್ತು ನೊಂದವ್ರಿಗೆ ಇದು ಖಂಡಿತವಾಗ್ಲೂ ನ್ಯಾಯ ಸಿಕ್ಕಿದೆ ಅಂತ ನನ್ನ ಭಾವನೆ. ಸರ್, ಈಗ ಒಂದು ಪಬ್ಲಿಕ್ ಪರ್ಸ್ಪೆಕ್ಟಿವ್ ಇಂದ ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಪ್ರಶ್ನೆ ಕೇಳ್ತಿರುವಂಥದ್ದು ಅಂದ್ರೆ, ಈ ಕೇಸ್ನ ಒಂದು ಜಡ್ಜ್ಮೆಂಟ್ ಬಂದಂತಹ ಸಂದರ್ಭದಲ್ಲಿ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ, ಜೀವಿತಾವಧಿ ಶಿಕ್ಷೆ ಆಗುತ್ತಾ ಅನ್ನುವಂಥ ಒಂದೆರಡು ಗೊಂದಲ ಆಯಿತು. ಸೊ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ ಸರ್, ಜೀವಾವಧಿ ಶಿಕ್ಷೆ ಅಂದ್ರೆ ಏನು, ಜೀವಿತಾವಧಿ ಶಿಕ್ಷೆ ಅಂದ್ರೆ ಏನು? ಖಂಡಿತ. ಮೊದಲು ಏನಾಗ್ತಿತ್ತು, ಸುಪ್ರೀಂ ಕೋರ್ಟ್ ನಲ್ಲಿ ಅತ್ಯಂತ ಸೀರಿಯಸ್ ಆದಂತ ಪ್ರಕರಣಗಳು ಯಾವುದು, ಕೆಲವು ಸರಿ ರೇಪ್ ಪ್ರಕರಣಗಳು ಅಥವಾ ಮರ್ಡರ್ ಪ್ರಕರಣಗಳು, ಆ ತರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅಂತ ಕೊಟ್ಟಿದ್ರು. ಜೀವಾವಧಿ ಶಿಕ್ಷೆ ಅಂದಾಗ ಸಹಜವಾಗಿ 14 ವರ್ಷ ಅಂತ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿದ್ರು. 14 ವರ್ಷ ಒಬ್ಬ ವ್ಯಕ್ತಿ ತನ್ನ ಸೆರೆವಾಸವನ್ನು ಅನುಭವಿಸಿದ ನಂತರ ಅವನು ಒಂದು ಅಪ್ಲಿಕೇಶನ್ ಅನ್ನ ರಾಷ್ಟ್ರಪತಿಗಳಿಗೆ ಮತ್ತು ಗವರ್ನರ್ಗೆ ಸನ್ನಡತೆ ಆಧಾರದ ಮೇಲೆ ನನ್ನ ರಿಲೀಸ್ ಮಾಡಿ, ನಾನು ಪರಿವರ್ತನೆ ಆಗ್ತೀನಿ, ನನ್ನ ತಪ್ಪಿಂದ ಒಂದೇನೋ ಆಗೋಗಿದೆ, ನಾನು ಒಳ್ಳೆ ವ್ಯಕ್ತಿ ಆಗ್ತೀನಿ ಅಂತ ಹೇಳಿ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಇತ್ತು. ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ನವರು ಒಂದು ವಿನಾಯಕ್ ಗೋಡ್ಸೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅನ್ನೋ ಒಂದು ಲೇಟೆಸ್ಟ್ ಪ್ರಕರಣದಲ್ಲಿ ಅದನ್ನ ಇಂಟರ್ಪ್ರಿಟ್ ಮಾಡಿ ಹೇಳ್ತಾರೆ, ಜೀವಾವಧಿ ಶಿಕ್ಷೆ ಅಂದ್ರೆ ಬರೀ 14 ವರ್ಷ ಅಲ್ಲ, ಅದು ಜೀವಿತಾವಧಿ ಇರೋರ್ಗೂ ಶಿಕ್ಷೆ. ಜೀವ ಇರೋರ್ಗು ಆತ ಜೈಲಿನಲ್ಲಿ ಕೊಳಿಬೇಕು. ಇಲ್ಲ ಅಂದ್ರೆ ಯಾರನ್ನೋ ಕೊಲೆ ಮಾಡಿ ಯಾರೋ ಮನೆಯಲ್ಲಿ ಆತ ಒಂದು ದೀಪವನ್ನು ಆರಿಸ್ತಾನೆ, ಆ ಮನೆಯವ್ರಿಗೆ ಹೆಂಡತಿ ಮಕ್ಕಳನ್ನ ರೋಡಕ್ಕೆ ತರ್ತಾನೆ ಅಂದ್ರೆ ಬರೀ 14 ವರ್ಷ ಕೊಟ್ರೆ ಸಾಲೋದಿಲ್ಲ, ಆತನಿಗೆ ಜೀವ ಇರೋರ್ಗೂ ಕೊಡಬೇಕು ಅಂತ ಹೇಳಿ ಆ ಡೆಫಿನೇಷನ್ ಚೇಂಜ್ ಮಾಡಿದೆ ಸುಪ್ರೀಂ ಕೋರ್ಟ್. ಈಗ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರೋರ್ಗೂ ಆತ ಜೈಲಿನಲ್ಲಿ ಇರಬೇಕು. ಆದ್ರೆ ಒಂದು ಅವಕಾಶ ಕಾನೂನಲ್ಲಿ ಏನಿದೆ ಅಂದ್ರೆ 20 ವರ್ಷ ಶಿಕ್ಷೆಯನ್ನ ಅನುಭವಿಸಿದ ನಂತರ ಯಾರೇ ಆರೋಪಿ ಇದ್ರು ಕೂಡ ಅವರ ಸನ್ನಡತೆ ಆಧಾರದ ಮೇಲೆ ನನ್ನ ಒಂದು ರಿಲೀಸ್ ಮಾಡಿ, ರಿಮಿಷನ್ ಕೊಡಿ ಅಂತ ಹೇಳಿ ರಾಷ್ಟ್ರಪತಿಗಳು ಮತ್ತು ಗವರ್ನರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಗ ಅವ್ರಿಗೆ ಸನ್ನಡತೆ ಮೇಲೆ ರಿಲೀಸ್ ಮಾಡೋದು ಬಿಡೋದು ರಾಷ್ಟ್ರಪತಿಗಳ ಅಂಗಡದಲ್ಲಿರ್ತದೆ. ಅವರನ್ನ ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಜೀವಾವಧಿ ಶಿಕ್ಷೆ ಜೀವ ಇರೋವರೆಗೂ ಕೂಡ ವಿನಯ್ ಕುಲಕರ್ಣಿಯವರು ತಮ್ಮ ಸುದೀರ್ಘವಾದ ಮತ್ತೆ ಮುಂದಿನ ಜೀವನ ಕಂಪ್ಲೀಟ್ ಆಗಿ ಅವರು ಜೈಲಿನಲ್ಲಿ ಕಳಿಬೇಕಾಗ್ತದೆ. ಇಲ್ಲ ಅಂದ್ರೆ ಹೈಕೋರ್ಟ್ಗೆ ಅಪೀಲ್ ಹೋಗಿ ಹೈಕೋರ್ಟ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡಿಕೊಂಡು ಹೈಕೋರ್ಟ್ ಅಲ್ಲಿ ಏನಾದ್ರೂ ತೀರ್ಪನ್ನ ಮಾರ್ಪಾಡು ಮಾಡಿ ಶಿಕ್ಷೆಯನ್ನ ಕಮ್ಮಿ ಮಾಡಿಸ್ಕೊಂಡ್ರೆ ಅವಾಗ ಮಾತ್ರ ಅವ್ರಿಗೆ ಕಮ್ಮಿಯಾಗಿ ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ರೈಟ್ ಸರ್. ಈಗ ಮುಂದಿನ ಪ್ರಶ್ನೆ ಕೂಡ ಅದೇ ತರ ಇತ್ತು. ಈಗ ಎಲ್ಲ ಅಪರಾಧಿಗಳಿಗೆ ಅವರ ಮುಂದಿರುವಂಥ ಆಪ್ಷನ್ಸ್ಗಳ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಸರ್? ಕರೆಕ್ಟ್. ನೋಡಿ, ಈಗ ಇವ್ರಿಗೆ ಉಳಿದಿರೋ ಆಪ್ಷನ್ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಹೈಕೋರ್ಟ್ಗೆ ಅಪೀಲ್ ಅನ್ನ ಹೋಗ್ಬೇಕು. ಇನ್ನೊಂದು ಒಳ್ಳೆ ಆಶ್ಚರ್ಯಕರದ ವಿಚಾರ ಇದ್ರಲ್ಲಿ ಏನಪ್ಪಾ ಅಂದ್ರೆ ಅಕ್ಯೂಸ್ ನಂಬರ್ 19 ಯಾರಿದಾರೋ ಅವರು ಫಾರ್ಮರ್ ಪೊಲೀಸ್ ಇನ್ಸ್ಪೆಕ್ಟರ್. ನೋಡಿ, ಮೊದಲನೇ ಬಾರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಒಂದು ಮರ್ಡರ್ ಕೇಸ್ ನಲ್ಲಿ 7 ವರ್ಷ ಶಿಕ್ಷೆ ಅನುಭವಿಸಿದಂತ ಪ್ರಕರಣ ಇದೆ. ಹಾಗಾಗಿ ಎಲ್ಲಾ ಆರೋಪಿಗಳು ಕೂಡ ಈಗ ಹೈಕೋರ್ಟ್ಗೆ ಇಮಿಡಿಯೇಟ್ ಆಗಿ ಅಪೀಲ್ ಅನ್ನ ಹಾಕ್ಬೇಕಾಗ್ತದೆ. ಹೈಕೋರ್ಟ್ ನಲ್ಲಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮತ್ತು ಬೇಲ್ ಅನ್ನ ಗ್ರಾಂಟ್ ಆಗಬೇಕು. ಹೈಕೋರ್ಟ್ ಅಷ್ಟು ಈಸಿಯಾಗಿ ಮರ್ಡರ್ ಪ್ರಕರಣದಲ್ಲಿ ಬೇಲ್ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಅಲ್ಲೂ ಕೂಡ ಸುದೀರ್ಘವಾಗಿ ವಾದ ಮಂಡನೆ ಆಗ್ತದೆ. ಇವ್ರ ಮೇಲೆ ಇರುವಂತಹ ಎಲ್ಲ ಎವಿಡೆನ್ಸ್ ಗಳ ಚರ್ಚೆ ಆಗ್ತದೆ. ಸಾಕ್ಷಿ ಪಟ್ಟಿ ಏನೇನಾಗಿದೆ, ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೇನಿದೆ ಮತ್ತು ಇವರ ಕಾಲ್ ರೆಕಾರ್ಡ್ಸ್ ಹೆಂಗೆ ಮ್ಯಾಚ್ ಆಗ್ತಿದೆ, ಸಿಬಿಐನವ್ರಿಗೂ ದಾಖಲು ಕೊಟ್ಟಂತ ಐ ವಿಟ್ನೆಸ್ ಗಳ ಸ್ಟೇಟ್ಮೆಂಟ್ ಏನಿದೆ, ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ ಅವ್ರ ಸ್ಟೇಟ್ಮೆಂಟ್ ಎಷ್ಟು ವ್ಯಾಲಿಡ್ ಆಗಿ ನಾವು ತಗೋಬಹುದು, ಅದನ್ನ ಹೇಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ, ಮತ್ತು 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಆದಂತಹ ಸಾಕ್ಷಿಗಳು ಏನೇನಿದೆ, ಮತ್ತು ಅವರು ಸತ್ತಂತ ವ್ಯಕ್ತಿ ಅವರ ಹೆಂಡತಿ ಮತ್ತು ಅವರ ಅಣ್ಣ ಗುರುನಾಥ್ ಗೌಡ್ರು, ಅವರ ತಾಯಿ, ಆ ಸ್ಟೇಟ್ಮೆಂಟ್ಗಳು ಹೇಗೆ ಬಂದಿದೆ, ಎಲ್ಲವನ್ನು ಕೂಡ ಸುದೀರ್ಘವಾಗಿ ಹೈಕೋರ್ಟ್ ಅಲ್ಲಿ ಚರ್ಚೆ ಆಗಿ ಆರ್ಗ್ಯುಮೆಂಟ್ ಆದ ನಂತರ ಹೈಕೋರ್ಟ್ ಡಿಸೈಡ್ ಮಾಡುತ್ತೆ ಇವ್ರಿಗೆ ಬೇಲ್ ಕೊಡಬೇಕಾ ಬೇಡವಾ ಅಂತ. ಹೈಕೋರ್ಟ್ ಡಿಸೈಡ್ ಮಾಡುತ್ತೆ. ಹೈಕೋರ್ಟ್ ಬೇಲ್ ಕೊಡ್ತು ಅನ್ನೋದಾದ್ರೆ ಆಗ ಇವ್ರು ಹೊರಗೆ ಬರ್ತಾರೆ. ಬೇಲ್ ಕೊಡ್ಲಿಲ್ಲ ಅನ್ನೋದಾದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಅಪೀಲ್ ತೀರ್ಮಾನ ಮಾಡ್ಲಿಕ್ಕೆ ಮಿನಿಮಮ್ 2 ರಿಂದ 3 ವರ್ಷ ಹಿಡಿತದೆ. ಹೈಕೋರ್ಟ್ ಬೇಲ್ ತೀರ್ಮಾನ ಮಾಡೋರ್ಗೂ ಕೂಡ ಎಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಪರಪ್ಪನಾಗರದಲ್ಲಿ ಇರಬೇಕಾಗ್ತದೆ. ಅದು ಕಾನೂನಿನ ಪ್ರಕ್ರಿಯೆ. ಓಕೆ ಸರ್. ಈಗ ಈ ಚಾರ್ಜ್ ಶೀಟ್ಗಳ ಬಗ್ಗೆ ಮಾತಾಡೋ ಹಾಗಿದ್ರೆ ಸರ್, ಪೊಲೀಸರು ಏನು ಸಲ್ಲಿಕೆ ಮಾಡಿದ್ರು ಇನಿಷಿಯಲ್ ಸ್ಟೇಜ್ನಲ್ಲಿ ಆ ಚಾರ್ಜ್ ಶೀಟನ್ನು ಕಂಪ್ಲೀಟ್ ಆಗಿ ಅದನ್ನ ತಿರಸ್ಕಾರ ಮಾಡಿ CBI ಅಧಿಕಾರಿಗಳು ಒಂದು ಕೂಲಂಕಷ ತನಿಖೆಯನ್ನು ಮಾಡಿ ಒಂದು ಸ್ಟ್ರಾಂಗ್ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ.
10,000 ಪುಟಗಳು ನೀವು ಮೆನ್ಷನ್ ಮಾಡಿದ ಹಾಗೆ. ಹೌದು. ಸೊ CBI ಚಾರ್ಜ್ ಶೀಟ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಬೇರೆ ಬೇರೆ ಪ್ರಕರಣದಲ್ಲಿ ನೋಡಿದ್ದೀವಿ ಅದನ್ನ. ಸೊ ಈ ಪ್ರಕರಣಕ್ಕೆ ಅದನ್ನ ಹೋಲಿಕೆ ಮಾಡಿ ಮಾತಾಡೋ ಹಾಗಿದ್ರೆ ಸರ್, ಅವರ ಚಾರ್ಜ್ ಶೀಟ್ ಏನು ಅವರು ಫ್ರೇಮ್ ಮಾಡ್ತಾರೆ, ಸೊ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ CBI ಅಧಿಕಾರಿಗಳು ಮಾಡುವಂಥ ಚಾರ್ಜ್ ಶೀಟ್. ಆ್ಯಂಡ್ ಬೇಲ್ ಸಂದರ್ಭದಲ್ಲೂ ಕೂಡ ಅಥವಾ ಹೈಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಯಾವ ರೀತಿಯಾಗಿ ಅದು ವರ್ಕೌಟ್ ಆಗುತ್ತೆ ಅಂತ. ಖಂಡಿತ ನೋಡಿ, CBI ಅನ್ನೋರು ಒಂದು ಅಪ್ರಿಷಿಯೇಟ್ ಮಾಡಬೇಕು. ತುಂಬಾ ಮೆಟಿಕ್ಯುಲಸ್ ಆಗಿ ಕೂಲಂಕುಷವಾಗಿ ಬಹಳಷ್ಟು ಸಮಯ ತಗೊಂಡು ತಾಳ್ಮೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಆತರ ಪಟ್ಟಿಲ್ಲ. ಮೊದಲೇದಾಗ ಅವ್ರಿಗೆ ಏನ್ ಅರ್ಥ ಆಯ್ತು ಅಂದ್ರೆ ಲೋಕಲ್ ಪೊಲೀಸ್ ಅವ್ರು ಸಪೋರ್ಟ್ ಇಲ್ಲ. ಲೋಕಲ್ ಪೊಲೀಸ್ ಅವರು ಆರೋಪಿಯವ್ರ ಜೊತೆ ಇದ್ದಾರೆ. ಆ ಮರ್ಡರ್ ಆದಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಶಾಸಕರು ಆಗಿರ್ತಾರೆ, ಸಚಿವರಾಗಿರ್ತಾರೆ, ಮೈನ್ಸ್ ಅಂಡ್ ಜಿಯಾಲಜಿ ಮಂತ್ರಿ ಆಗಿರ್ತಾರೆ. ಹಾಗಾಗಿ ಇಡೀ ವ್ಯವಸ್ಥೆ ಅವ್ರ ಕೈಲಿರುತ್ತೆ. ಹಾಗಾಗಿ ಲೋಕಲ್ ಪೊಲೀಸರು ಎಷ್ಟಾಗುತ್ತೋ ಅಷ್ಟು ಸಾಕ್ಷಿಗಳನ್ನ ಮಾಡ್ಕೊಂಡು ಹಾಳು ಮಾಡಿದ್ದಾರೆ. ಮತ್ತು ಎಷ್ಟು ಸ್ಟೇಟ್ಮೆಂಟ್ ಅಲ್ಲೂ ಬಂದಿದೆ. ಗುರುನಾಥ್ ಗೌಡ್ರು, ಯಾರು ಇವರು ನಮ್ಮ ಯೋಗೇಶ್ ಗೌಡರು ಅಣ್ಣ ಇದ್ರು, ಅವ್ರ ಮನೆಗೆ ಪೊಲೀಸ್ ಅಧಿಕಾರಿಗಳು ಬಂದು ಬೆದರಿಕೆ ಹಾಕ್ತಾರೆ. ನೀನೇನಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕೆ ಬೆದರಿಕೆ ಇದೆ. ಬಸವರಾಜ ಮುತ್ತಗಿ ಅವ್ರ ಮೇಲೆ 2 ಸಲ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. CRPF ಪೊಲೀಸರು ಬಂದು, ಲೋಕಲ್ ಪೊಲೀಸರು ನಮ್ದಿರೋ ಸೆಂಟ್ರಲ್ ಫೋರ್ಸಸ್ ಬಂದು ಸೆಕ್ಯೂರಿಟಿ ಕೊಡ್ತಾರೆ. ಮತ್ತು ಇದೆಲ್ಲವನ್ನು ಕೂಡ ಸುದೀರ್ಘವಾಗಿ ಕಾಲ್ ರೆಕಾರ್ಡ್ಸ್ ಮ್ಯಾಚ್ ಮಾಡಕ್ ಶುರು ಮಾಡ್ತಾರೆ. ಕಾಲ್ ರೆಕಾರ್ಡ್ಸ್ ವಿನಯ್ ಕುಲಕರ್ಣಿ ಅವರು ಕಂಟಿನ್ಯೂಸ್ಲಿ ಬಸವರಾಜ ಮುತ್ತಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವರ ಮಾವ ಚಂದ್ರಶೇಖರ್ ಇಂಡೀರವರು 16 ತರಿಸ್ತಾರೆ. ಇವ್ರಿಗೆಲ್ಲ ಹಣಕಾಸು ಸಹಾಯ ಮಾಡ್ತಾರೆ, ಅವಕಾಶ ಕೊಡ್ತಾರೆ, ರೆಸಾರ್ಟ್ ಅಲ್ಲಿ ಇಡ್ತಾರೆ. ಎಲ್ಲ ಚೈನ್ ಆಫ್ ಈವೆಂಟ್ಸ್ ನ ನಿಧಾನಕ್ಕೆ ಒನ್ ಬೈ ಒನ್ CBI ತುಂಬಾ ಮೆಟಿಕ್ಯುಲಸ್ ಆಗಿ ಲಿಕ್ ಮಾಡ್ತಾ ಬರುತ್ತೆ. ಎಲ್ಲ ಬಂದ ಕೊನೆಗೆ ಅರ್ಥ ಆಗುತ್ತೆ ಅವ್ರಿಗೆ, ಇದು ಎಲ್ಲರ ಸೂತ್ರಧಾರರು ವಿನಯ್ ಕುಲಕರ್ಣಿ ಅವರೇ. ಅವ್ರು ಕೊಟ್ಟಂತ ಸಹಕಾರ, ಅವ್ರು ಕೊಟ್ಟಂತ ಧೈರ್ಯ, ಎಲ್ಲದರಿಂದನೇ ಇವರನ್ನು ಮರ್ಡರ್ ನ ಮಾಡ್ತಾರೆ. ಮತ್ತು ಮೋಟಿವ್ ಅನ್ನೋದು ಬೇಕಲ್ಲ. ಏನೇ ಮರ್ಡರ್ ಮಾಡ್ಬೇಕು ಅಂದ್ರೆ ಮೋಟಿವ್ ಅಂತ ನಾವು ಯಾವತ್ತು ಕ್ರಿಮಿನಲ್ ಲಾನಲ್ಲಿ ಕರಿತೀವಿ. ಮೋಟಿವ್ ಏನು, ಯಾಕೆ ಮೋಟಿವ್ ಇವ್ರಿಗೆ ಏನಿತ್ತು ಅಂದ್ರೆ, ಅವ್ರಿಗೂ ಮತ್ತು ಯೋಗೇಶ್ ಗೌಡ್ರಿಗಾದಂತ ಯುದ್ಧ, ಅವರು ಮತ್ತು ಯೋಗೇಶ್ ಗೌಡ್ರಿಗಾದಂತ ಗಲಾಟೆ, ಒಂದು ಪಂಚಾಯತಿ ಸಭಾಂಗಣದಲ್ಲಿ ಗಲಾಟೆ ಆಗ್ತದೆ. ಮುಖಾಮುಖಿ ಇಬ್ಬರು ಎದುರುಗಡೆ ಗಲಾಟೆ ಮಾಡ್ಕೋತಾರೆ. ಆಗ ಇವ್ರು ತೀರ್ಮಾನ ಮಾಡ್ತಾರೆ, ಇವ್ರು ಇದ್ದಷ್ಟು ನನ್ನ ತಲೆನೋವು ಅಂತ. ಮತ್ತು ಪೊಲೀಸ್ ಅಧಿಕಾರಿ ಕೂಡ ಬೆಂಬಲ ಕೊಟ್ಬಿಡ್ತಾರೆ. ಅಲ್ಲಿದ್ದಂತ ಇನ್ವೆಸ್ಟಿಗೇಷನ್ ಆಫೀಸರು, ಏನೇ ಆದ್ರೂ ನಾನೇ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಅವರು ಧೈರ್ಯ ಕೊಟ್ಬಿಡ್ತಾರೆ. ಇವೆಲ್ಲವನ್ನು ಸುದೀರ್ಘವಾಗಿ 10,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ. ಮತ್ತು ಎಷ್ಟೋ ವಿಟ್ನೆಸ್ಗಳು ಪಾಪ ಕೋರ್ಟ್ಗೆ ಬರಕ್ ಮುಂಚೆನೆ ಹೆದರ್ಸ್ಬಿಟ್ಟು ಕೋರ್ಟ್ಗೆ ಬಂದ್ಬಿಟ್ಟು ಅವರು ಹಾಸ್ಟೈಲ್ ಆಗ್ಬಿಡ್ತಾರೆ, ಹೇಳಿ ಇಲ್ಲ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ಆಗ್ಬಿಡ್ತಾರೆ. ಅದು ಕೂಡ CBI ಗಮನಕ್ಕೆ ಬರುತ್ತೆ. ಯಾಕೆ ಎಲ್ಲರೂ ಹಾಸ್ಟೈಲ್ ಆಗ್ತಿದ್ದಾರೆ, ಯಾಕೆಲ್ಲ ಹೆದರ್ತಾ ಇದಾರೆ ಅಂತ ಹೇಳಿ ಎಲ್ಲ ಒಬ್ಬೊಬ್ಬರನ್ನ ಎನ್ಕ್ವೈರಿ ಮಾಡ್ತಾ ಬಂದಾಗ ಎಲ್ಲ ಸರ್ ನಮಗೂ ಭಯ ಇದೆ ಸರ್, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಾವು ಕೊಲೆ ಆಗ್ಬಿಟ್ರೆ ನಮ್ಗೆ ಯಾರು ನೋಡ್ತಾರೆ ಅಂತ. ಆಗ ಎಲ್ಲ ವಿಟ್ನೆಸ್ಗಳಿಗೆ CBI ಸೆಪರೇಟ್ ಡೆಲ್ಲಿಯಿಂದ ಟೀಮ್ ಅನ್ನ ಕರೆಸಿ ಅವ್ರಿಗೆ ಸೆಪರೇಟ್ ಸೆಕ್ಯೂರಿಟಿ ಕೊಟ್ಟು ಅವ್ರ ಮಂದಿ ವಿಟ್ನೆಸ್ಗಳನ್ನ ಮಾಡಿಸ್ತಾರೆ. ಇದೆಲ್ಲ ನೋಡಿ, ಪ್ರಭಾವ ಇಲ್ಲ ಅಂದ್ರೆ, ಅತಿ ಹೆಚ್ಚು ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಸಾಧ್ಯ ಆಯ್ತು ಎಲ್ಲವನ್ನೂ ಕೂಡ ವಿನಯ್ ಕುಲಕರ್ಣಿ ಅವರು ಟ್ರೈ ಮಾಡಿದ್ದಾರೆ. ಬರೆಸ್ಲಿಕ್ಕೆ ಆಮಿಷ ಕೊಟ್ಟು ಎಲ್ಲವೂ ಮಾಡಿದ್ದಾರೆ. ಕೊನೆಗೆ ನ್ಯಾಯ ಅನ್ನೋದೊಂದು ಇರುತ್ತಲ್ಲ, ಅದು ಇವತ್ತು ಗೆಲ್ಲಬೇಕು ಅಂತಿತ್ತು. ಖಂಡಿತವಾಗ್ಲೂ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. CBI ಚಾರ್ಜ್ ಶೀಟ್ ಇಸ್ ಅಬ್ಸಲ್ಯೂಟ್ಲಿ ಸ್ಟ್ರಾಂಗ್. ಟೆಕ್ನಿಕಲ್ ಎವಿಡೆನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಮತ್ತು ಅಲ್ಲಿದ್ದಂತ ಕಾಲ್ ರೆಕಾರ್ಡ್ಸ್ಗಳು, ಹಣಕಾಸಿನ ಎಕ್ಸ್ಚೇಂಜ್ ಆಫ್ ಮನಿ ಮತ್ತು ಕಾನ್ಸ್ಪಿರಸಿ ಆಂಗಲ್, ಸಹಕಾರ ಕೊಟ್ಟವರು ಮತ್ತು ಹೇಗೆ ತಪ್ಪಿಸ್ಕೊಂಡು ಹೋದ್ರು, ಇನಿಮಿಟಿ, ಮೋಟಿವ್ ಎಲ್ಲವನ್ನು ಕೂಡ ಸುದೀರ್ಘವಾಗಿ, ವೆಪನ್ಸ್ ರಿಕವರಿ, ಅಲ್ಲಿದ್ದಂತ ಫಿಂಗರ್ ಪ್ರಿಂಟ್, ಫಾರೆನ್ಸಿಕ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಎಲ್ಲವನ್ನು ತುಂಬಾ ಚೆನ್ನಾಗಿ ಎಕ್ಸಾಮಿನೇಷನ್ ಮಾಡಿ ಜಡ್ಜ್ ಸಾಹೇಬರು ಎಲ್ಲವನ್ನು ಅಪ್ರಿಷಿಯೇಟ್ ಮಾಡಿ ಕೊನೆಯದಾಗಿ ಅದಕ್ಕೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಇದೆಲ್ಲದ್ರ ಮೇಲೆ ಮತ್ತೆ ಸುದೀರ್ಘವಾಗಿ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗ್ತದೆ. ಆಗ ಹೈಕೋರ್ಟ್ ಅಲ್ಲಿ ಎಷ್ಟು ಮಟ್ಟಿಗೆ ಇವರು ಹೈಕೋರ್ಟ್ ಅಲ್ಲಿ ಕನ್ವಿನ್ಸ್ ಮಾಡಿ ಬೇಲ್ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಅನ್ನೋದನ್ನ ನಾವಾಗ ಹೈಕೋರ್ಟ್ ಅಂಗಳದಲ್ಲಿ ಕಾದು ನೋಡ್ಬೇಕು. ಈಗ ಸರ್, ಮರ್ಡರ್ ಪ್ರಕರಣ ಒಂದಾಯಿತು, ಆದರೆ ಪ್ರಕರಣ ಆದ ನಂತರ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥದ್ದು, ಅವರಿಗೆ ಬೆದರಿಕೆ ಹಾಕುವಂಥದ್ದು ಏನಾಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಕೋರ್ಟ್ಗೆ ಬರೋಕ್ಕಿಂತ ಮುಂಚೆ ಇವರ ಫಾರ್ಮ್ ಹೌಸ್ಗೆ ಸಾಕ್ಷಿಗಳನ್ನು ಪೊಲೀಸರೇ ಕರ್ಕೊಂಡು ಹೋಗಿ ನಿಲ್ಲಿಸ್ತಾ ಇದ್ರು. ಅದೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ನಲ್ಲಿ. ಸೊ ಎಲ್ಲೋ ಒಂದು ಕಡೆ ಮರ್ಡರ್ ಜೊತೆಗೆ ಈ ಸಾಕ್ಷಿಗಳನ್ನು ಒತ್ತಡ ಹೇರುವಂಥದ್ದು, ಅವ್ರ ಮೇಲೆ ಬೆದರಿಕೆ ಹಾಕುವಂಥದ್ದು ಎಲ್ಲೋ ಒಂದು ಕಡೆ ಈ ಕೇಸ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡಿದ್ಯಾ ಅಂತ ವಿನಯ್ ಕುಲಕರ್ಣಿ ಅವ್ರಿಗೆ. ಖಂಡಿತ ಮಾಡಿದೆ, ಖಂಡಿತ. ನೀವು ಸತ್ಯವಾಗಿ ಹೇಳಿದ್ರೆ ಇಟ್ಸ್ ಎ ವೆರಿ ಗುಡ್ ಪಾಯಿಂಟ್. ಎಲ್ಲ ಸಾಕ್ಷಿಗಳನ್ನ ರೆಸಾರ್ಟ್ ಕರ್ಕೊಂಡು ಹೋಗಿ ನಿಲ್ಲಿಸ್ತಿದ್ರು ಪೊಲೀಸರು. ರೆಸಾರ್ಟ್ಗೆ ವಿನಯ್ ಕುಲಕರ್ಣಿ ಅವರು ಬಂದು ಹೆದರಿಸಿದ್ರು. ಅವೆಲ್ಲವನ್ನೂ ಕೂಡ ಸುದೀರ್ಘವಾಗಿ CBI ನವರು ಏನ್ ಮಾಡಿದ್ದಾರೆ, ಇವ್ರು ಬಂದಿದ್ದು ಕಾಲ್ ರೆಕಾರ್ಡ್ಸ್, ರೆಸಾರ್ಟ್ ಅಲ್ಲಿ ಇದ್ದಿದ್ದಕ್ಕೆ ಡೀಟೇಲ್ಸ್, ಫೋಟೋಗ್ರಾಫ್ಸ್, CCTV ಫುಟೇಜಸ್ಗಳು ಎಲ್ಲವನ್ನೂ ತಗೊಂಡು ಕೋರ್ಟ್ಗೆ ಹಾಕಿ ಅದರ ಆಧಾರದ ಮೇಲೆ ವಿನಯ್ ಕುಲಕರ್ಣಿ ಮತ್ತು ಇನ್ನೊಬ್ಬರು ಚಂದ್ರಶೇಖರ್ ಇಂಡಿ ಅಂತ ಯಾರಿದ್ರು ಅವರಿಬ್ಬರ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೂ ಅದೇ ಮುಖ್ಯವಾದಂತ ಕಾರಣ ಆಗ್ತದೆ. ಆಗ ಇವನ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಕೂಡ ಅಬ್ಸರ್ವ್ ಮಾಡುತ್ತೆ, ಆರೋಪಿ ಸ್ಥಾನದಲ್ಲಿದ್ದು ನೀವು ಯಾಕೆ ವಿಟ್ನೆಸ್ಗಳನ್ನ ಕರೆಸ್ತಾ ಇದ್ರಿ, ವಿಟ್ನೆಸ್ಗಳಿಗೆ ಕಾಂಟ್ಯಾಕ್ಟ್ ಯಾಕೆ ಮಾಡ್ತಿದ್ರಿ, ಅವ್ರ ಜೊತೆ ಯಾಕೆ ನಿಂತಿದ್ರಿ
ಅಂತ ಹೇಳಿ ಹಾಗೆ ಸೀರಿಯಸ್ ಆಗಿ ಅಬ್ಸರ್ವೇಷನ್ ಅನ್ನು ಮಾಡಿ ಬೇಲ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ನಾಳೆ ದಿವಸ ಸ್ಟೇಟ್ಮೆಂಟ್ ಕೊಡಬೇಕು, ವಿಟ್ನೆಸ್ಗಳು ಕೋರ್ಟ್ಗೆ ಬರಬೇಕು ಅಂದ್ರೆ ಹಿಂದಿನ ದಿವಸ ಅವ್ರಿಗೆ ಬೆದರಿಕೆ ಕರೆಗಳು ಬರಕ್ ಶುರು ಮಾಡ್ತವೆ. ಈಗ ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಏನೂ ಇಲ್ಲ, ಅವ್ರು ಇನ್ನೋಸೆಂಟ್ ಅಂದ್ರೆ ಬರ್ಲಿ ಸ್ಟೇಟ್ಮೆಂಟ್ ಏನ್ ಕೊಡ್ತಾರೋ ಕಾನೂನಾತ್ಮಕವಾಗಿ ಕೊಡ್ಲಿ, ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ತದೆ. ಬೆದರಿಕೆ ಕೊಡಕ್ ಶುರು ಮಾಡ್ತಾರೆ ಅಂದಾದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಮಿಸ್ಟೇಕ್ ಇದೆ, ಎಲ್ಲೋ ಒಂದ್ ಕಡೆ ಅವ್ರನ್ನ ತಪ್ಪಿಸ್ಕೊಂಡ್ಲಿಕ್ಕೆ ಏನೋ ಮಾಡ್ಲಿಕ್ಕೋಸ್ಕರ ಈ ಎಲ್ಲರಿಗೂ ಬೆದರಿಕೆ ಹಾಕಿ 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 ಕೊನೆಯದಾಗ ಅದನ್ನ ಹಳ್ಳ ಇಡಿಸ್ಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳನ್ನು ಶಾಮೀಲ್ ಮಾಡ್ಕೊಂಡು ಎಲ್ಲರೂ ಶಾಮೀಲ್ ಮಾಡ್ಕೊಂಡ್ರು. ಬಟ್ ಕೊನೆಯದಾಗಿ ನ್ಯಾಯಾಲಯ ಅನ್ನೋದು ಇರುತ್ತಲ್ಲ, ಅಲ್ಲಿ ನ್ಯಾಯಾಲಯದಲ್ಲಿ ಆ ವ್ಯಕ್ತಿ ಪಾಪ ಸತ್ತಿದಾರಲ್ಲ ಅವ್ರ ಮನೆಗೆ ಪರಿಹಾರ, ಅವ್ರ ಮನೆಗೊಂದು ನ್ಯಾಯ ಸಿಕ್ಬೇಕಿತ್ತು. ಇವತ್ತು ನ್ಯಾಯಾಧೀಶರ ತೀರ್ಪಿನಿಂದ ಇಡೀ ಸಮಾಜಕ್ಕೆ ಒಂದು ಅತಿ ದೊಡ್ಡ ಒಂದು ಮೆಸೇಜ್ ಹೋಗಿದೆ. ಎಷ್ಟೇ ದೊಡ್ಡವರಾಗ್ಲಿ ಏನೇ ಆಗ್ಲಿ, ಎಷ್ಟೇ ವರ್ಷ ಆದ್ರೂ ಕೂಡ ಕೊನೆಯದಕ್ಕೆ ಸಾಮಾನ್ಯನಿಗೂ ಕೂಡ ನ್ಯಾಯ ಸಿಗುತ್ತೆ, ಅದು ನಮ್ಮ ನ್ಯಾಯಾಲಯದಲ್ಲಿ ಮಾತ್ರ ಅಂತ ಇವತ್ತು ಆ ತೀರ್ಪು ನಮ್ಗೆಲ್ಲರಿಗೂ ತೋರಿಸಿದೆ. ಈಗ ಕೊನೆಯದಾಗಿ ಸರ್, ಈಗ ಶಾಸಕ ಸ್ಥಾನದ ಬಗ್ಗೆ ಮಾತಾಡೋ ಹಾಗಿದ್ರೆ ಅಂದ್ರೆ ಒಂದು ನಿಯಮದ ಪ್ರಕಾರ ಯಾವ ಶಾಸಕ ಅಥವಾ ಸಂಸದ 2 ವರ್ಷಕ್ಕಿಂತ ಅಧಿಕ ಜೀವಾವಧಿ ಶಿಕ್ಷೆಗೆ ಅಥವಾ ಶಿಕ್ಷೆಗೆ ಗುರಿ ಆಗ್ತಾನೋ ಆತನ ಶಾಸಕ ಸ್ಥಾನ, ಸಂಸದ ಸ್ಥಾನ ಅನರ್ಹವಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನದ ಬಗ್ಗೆ ನೀವು ಈಗ ಕಮೆಂಟ್ ಮಾಡೋ ಹಾಗಿದ್ರೆ? ಖಂಡಿತ. ಈಗ ನೋಡಿ, ನಮ್ಮ ರೆಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ ಆಕ್ಟ್ ಅಂತ ನಮ್ಮ ಸೆಪರೇಟ್ ಒಂದು ಕಾಯ್ದೆ ಇದೆ. ಅದು ನಮ್ಮ ಎಲ್ಲ MLA ಮತ್ತು MP ಗಳಿಗೆ ಅನ್ವಯ ಆಗ್ತದೆ. ಆ ಕಾಯ್ದೆ ಅಡಿನಲ್ಲಿ ಯಾವ ವ್ಯಕ್ತಿ ಯಾವ MLA ಅಥವಾ MLC ಅಥವಾ MP ಇರ್ತಾರೋ ಅವ್ರು 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳೇನಾದ್ರೂ ಶಿಕ್ಷೆ ಆದಂತ ದಿವಸದಿಂದನೇ ಅವರು ತಮ್ಮ ಶಾಸಕ ಸ್ಥಾನ ಅಥವಾ ಶಾಸಕ ಅಥವಾ MP ಸ್ಥಾನ ಏನಿರುತ್ತೋ ಅದನ್ನ ಆಟೋಮೆಟಿಕಲಿ ತಗೋತಾರೆ. ಲಿಲಿ ಥಾಮಸ್ ಅನ್ನೋ ಪ್ರಕರಣ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಮೊದಲು ಅಪೀಲ್ ಹಾಕ್ಲಿಕ್ಕೆ, ಹೈಕೋರ್ಟ್ಗೆ ಅಪೀಲ್ ಹಾಕ್ಲಿಕ್ಕೆ ಒಂದ್ ಸ್ವಲ್ಪ ಸಮಯ ಕೊಡ್ತಿದ್ರು, 60 ದಿವಸ ಕೊಡ್ತಿದ್ರು. ಈಗ ಅದೇನೂ ಇಲ್ಲ. ಇವತ್ತು ತತ್ಕ್ಷಣದಿಂದ ಅವ್ರಿಗೆ ಸೆಂಟೆನ್ಸ್ ಆಗಿರೋದ್ರಿಂದ, ಜೀವಾವಧಿ ಶಿಕ್ಷೆ ಅಂತ ಅನೌನ್ಸ್ ಆಗಿರೋದ್ರಿಂದ ಇವತ್ತಿನಿಂದ ವಿನಯ್ ಕುಲಕರ್ಣಿ ಅವರು ತಮ್ಮ ಶಾಸಕ ಸ್ಥಾನವನ್ನು ಆಟೋಮೆಟಿಕಲಿ ಕಳ್ಕೊತಾರೆ. ಹೀಗಾಗಿ ಅವ್ರನ್ನ ವಿಧಾನಸಭೆಯಿಂದ ರೋಲಿಂದ ತೆಗೆದು ಬಿಡ್ತಾರೆ. ಈಗ ಅವ್ರು ಹೈಕೋರ್ಟ್ ಹೋಗಿ ಹೈಕೋರ್ಟ್ ಅಲ್ಲಿ ಅಪೀಲ್ ಹಾಕಿ ಈ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಅಪ್ಲಿಕೇಶನ್ ಹಾಕೊಂಡು, ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್, ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ 2 ಅಪ್ಲಿಕೇಶನ್ ಗಳನ್ನ ಹಾಕೊಂಡು ತಡೆಯಾಜ್ಞೆ ತಗೊಂಡ್ರೆ ಮಾತ್ರ ಮತ್ತೆ ಅವರು MLA ಆಗಿ ಮುಂದುವರಿತಾರೆ. ಇಲ್ಲ ಅಂದ್ರೆ ಒಂದು ಪಕ್ಷ ಹೈಕೋರ್ಟ್ ಇಂಟರ್ಫಿಯರ್ ಆಗಿಲ್ಲ, ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮತ್ತು ಕನ್ವಿಕ್ಷನ್ ಮಾಡಿಲ್ಲ ಅನ್ನೋದಾದ್ರೆ ಆಟೋಮೆಟಿಕಲಿ ಅವರು ಇವತ್ತಿಂದ ಡಿಸ್ಕ್ವಾಲಿಫೈ ಆಗ್ಬಿಡ್ತಾರೆ. 6 ವರ್ಷ ಅವರು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ಸೊ ಈಗ ತತ್ಕ್ಷಣದಿಂದ ಈಗ ಈ ಒಂದು ಆದೇಶ ಪ್ರಕಟ ಆಗಿರೋದ್ರಿಂದ ತತ್ಕ್ಷಣದಿಂದಾನೇ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳ್ತಿದ್ದಾರೆ. ಶಾಸಕ ಸ್ಥಾನದಿಂದ ಅವ್ರು ಖಂಡಿತವಾಗ್ಲೂ ಅನರ್ಹ ಆಗೋದ್ರು. ಈಗ ಇಮಿಡಿಯೇಟ್ ಆಗಿ ಈ ಜಡ್ಜ್ಮೆಂಟ್ ಕಾಪಿ ಏನಾಗುತ್ತೆ, ಇದು ವಿಧಾನಸಭಾ ಅಧ್ಯಕ್ಷರಿಗೆ ಒಂದು ಕಾಪಿ ಹೋಗ್ಬಿಡುತ್ತೆ. ಕಾಪಿ ಹೋಗ್ತಿದ್ದಂಗೆ ಅವ್ರು ಏನ್ ಮಾಡ್ತಾರೆ, ವಿನಯ್ ಕುಲಕರ್ಣಿ ಅವ್ರನ್ನ ಶಾಸಕರ ಲಿಸ್ಟ್ ಇಂದ ಅವ್ರನ್ನ ತೆಗೆದು ಬಿಡ್ತಾರೆ. ಮತ್ತೆ ಯಾವುದೇ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ಗೆ ಅವ್ರು ಆಟೋಮೆಟಿಕಲಿ ಎಲ್ಲೂ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡಂಗೂ ಇಲ್ಲ. ವಿಧಾನಸಭಾ ಯಾವುದೇ ಅಧಿವೇಶನದಲ್ಲಿ ಅವ್ರು ಭಾಗವಹಿಸಂಗಿಲ್ಲ. ಹಿ ವಿಲ್ ರಿಮೇನ್ ಡಿಸ್ಕ್ವಾಲಿಫೈಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಡೇಟ್. ಓಕೆ. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಸರ್, ಈಗ ಕೊನೆಯದಾಗಿ ಸರ್, ಇದಕ್ಕೇನಾದ್ರೂ ಸ್ಟೇ ತರುವಂತಹ ಚಾನ್ಸಸ್ ಇದೆಯಾ? ಸಾರಿ, ಕೇಳಿಲ್ಲ ವಾಯ್ಸ್ ಇನ್ನೊಂದ್ಸಲಿ. ಏನಾದ್ರೂ ಸ್ಟೇ ತರುವಂತಹ ಚಾನ್ಸಸ್ ಇದೆಯಾ ಈ ಒಂದು ಆದೇಶಕ್ಕೆ? ಸ್ಟೇ ಹಾಕ್ತಾರೆ, ಬಟ್ ತತ್ಕ್ಷಣಕ್ಕಂತೂ ಸಿಗೋದಿಲ್ಲ. ಸ್ಟೇ ಕೂಡ ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣದಲ್ಲಿ ಹೇಳಿದೆ. ಮರ್ಡರ್ ಪ್ರಕರಣಗಳಲ್ಲಿ ಸುದೀರ್ಘವಾದಂತಹ ವಾದ ಮಂಡನೆ ಆಗ್ಬೇಕು, ಎಲ್ಲ ಎವಿಡೆನ್ಸ್ ಗಳ ಎಕ್ಸಾಮಿನೇಷನ್ ಆಗ್ಬೇಕು. ಅದು ಖಂಡಿತ 2 ರಿಂದ 3 ತಿಂಗಳ ಸಮಯ ತಗೊಳುತ್ತೆ. ಅದನ್ನ ನಮ್ಮ ಹೈಕೋರ್ಟ್ ಅವರು 2 ಕಡೆ ವಾದ ಮಂಡನೆ, CBI ಅವ್ರ ವಾದ ಮಂಡನೆಯನ್ನು ಕೂಡ ಕೇಳ್ತಾರೆ. CBI ವಾದ ಮಂಡನೆ, ವಿನಯ್ ಕುಲಕರ್ಣಿ ಅವ್ರ ವಾದ ಮಂಡನೆ ಎಲ್ಲವನ್ನೂ ಕೇಳಿ ಆಮೇಲೆ ಸ್ಟೇ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತಾರೆ. ತತ್ಕ್ಷಣಕ್ಕಂತೂ ಇಂಪಾಸಿಬಲ್. ಅದು ಕನಿಷ್ಠ ಪಕ್ಷ 2 ರಿಂದ 3 ತಿಂಗಳ ಆದ ಆರ್ಗ್ಯುಮೆಂಟ್ ನಡೆಯುತ್ತೆ. ಅದು 3 ತಿಂಗಳ ಆದ ನಂತರನೇ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಪಕ್ಷ ಸ್ಟೇ ಸಿಕ್ಕರೆ ಭಾಗ್ಯ ಸಿಗುತ್ತೆ. ಸ್ಟೇ ಸಿಕ್ಕಿಲ್ಲ ಅಂದ್ರೆ ಅಪೀಲ್ ಡಿಸೈಡ್ ಆಗೋವರೆಗೂ ಅವ್ರು ಹೈಕೋರ್ಟ್ ನಲ್ಲಿ ತಮ್ಮ ಮುಂದಿನ ಜೀವನ ಕಳಿಬೇಕಾಗ್ತದೆ. ಓಕೆ. ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ.